ಪ್ರೇಮಿಗಳಾದ ಮಾತವರಿಗೆ ಪಕ್ಷದಲ್ಲಿ ಏಕೈಯಾಗಿ ಕೋಪ ಮಾವ ನಾನು ಮಾಡಿದ ಯುದ್ಧವೇ ಬಲವನ ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತವೀಟಿನ ಸಮಾಚಾರ ಬಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಶೂರನು. ನನ್ನೆರಡು ತೋಳು ಬಲಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಖ್ಯಾತಿ ಹಿಂಸೆ, ದೊರೆತ ಕಲಹ ಇದು ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಆತನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿ ಪರಮ ಬಲ್ಲ. ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ, ಬಹಳ ಸಂತೋಷ. ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾದ ಸಹೋದರ. ಆ ವ್ಯಕ್ತಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸ್ತಾಪವನ್ನು ದಾಟಿ ಆ ವಿಧದ ಮುರುಕು ಚಕ್ರದ ಆಶ್ರಯಿಸಿರುವರು. ಎಷ್ಟೊಂದು ಅವಹೇಳನಕಾರಿ, ಎಷ್ಟೊಂದು ಅವಹೇಳನಕಾರಿ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಬದ್ಧಪರಾಧೀನ. ಆತನಿಗೆ ವಿದುರನಂತ ಭಕ್ತರು ಮತ್ತಿನ್ಯಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ಚಿಂತಿಸಬೇಡ ಸಹೋದರ, ನಡೆ. ಸತ್ಕಾರ, ಆ ಕೃಷ್ಣನಿಗೆ ಸತ್ಕಾರ ಒಂದೇ ಸತ್ಕಾರ. ನನಗೆ ಒಬ್ಬ